ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜುನಾಥ ಟ್ಯುಟೋರಿಯಲ್ಸ್. ಹೇಗಿದ್ದೀರಾ ಎಲ್ಲರೂ? ಖುಷಿಯಾಗಿದ್ದೀರಾ? ಎಸ್, ಕಮಾನ್. ಇವತ್ತು ನಾವು ಹೌ ಟು ಫೈಂಡ್ ಕ್ಯೂಬ್ ರೂಟ್ ಬಹಳ ಬೇಗವಾಗಿ ಅನ್ನೋದನ್ನು ನೋಡೋಣ, ಹೇಗೆ ಕಂಡುಹಿಡಿಯೋದ್ರಿಂದ ಅಂತ. ಕ್ಯೂಬ್ ರೂಟು ಕಂಡುಹಿಡಿಯೋದು ಸ್ಕ್ವೇರ್ ರೂಟ್ ಕಂಡುಹಿಡಿಯೋದ್ರ ಥರನೇ. ನಾನು ಆಲ್ರೆಡಿ ಸ್ಕ್ವೇರ್ ರೂಟ್ ಕಂಡುಹಿಡಿಯೋದನ್ನು ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೇನೆ ನಿಮಗೆ. ಈ ಕ್ಯೂಬ್ ರೂಟ್ ನೀವು ಬಹಳ ಬೇಗವಾಗಿ ಕಂಡುಹಿಡಬೇಕಂದ್ರೆ 1ರಿಂದ 10 ತನಕ ನಿಮಗೆ ಕ್ಯೂಬು ಬಹರ್ಟ್ ಆಗಿರಬೇಕು, ಕಂಠಪಟ್ಟ ಆಗಿರಬೇಕು. ಆವಾಗಲೇ ನಿಮಗೆ ಈ ಮೆಥಡು ಬಹಳ ಸುಲಭವಾಗಿ ಬರುತ್ತೆ. ಕ್ವಶ್ಚನ್ ಯೂನಿಟ್ ಡಿಜಿಟಲ್ಲಿ 1 ಇದ್ದರೆ ನಿಮ್ಮ ಆನ್ಸರ್ ಯೂನಿಟ್ ಡಿಜಿಟ್ 1 ಆಗಿರುತ್ತೆ. ಕ್ವಶ್ಚನ್ ಯೂನಿಟ್ ಡಿಜಿಟ್ 2 ಇದ್ದರೆ ಆನ್ಸರ್ ಯೂನಿಟ್ ಡಿಜಿಟ್ 8 ಆಗಿರುತ್ತೆ. ಅದೇ ಥರ 3 ಇದ್ದರೆ 7 ಆಗುತ್ತೆ. ಇದು ನಾನು ನಿಮ್ಗೆ ನಿನ್ನೆ ಸ್ಕ್ವೇರ್ ರೂಟಲ್ಲಿ ಕೂಡ ಹೇಳ್ಕೊಟ್ಟಿದ್ದೆ. ಬಟ್ ಸ್ಕ್ವೇರ್ ರೂಟ್ ಕಂಡುಹಿಡಿಯೋದ್ರಕ್ಕಿಂತ ಕ್ಯೂಬ್ ರೂಟ್ ಕಂಡುಹಿಡಿಯೋದು ತುಂಬ ಸುಲಭ ಫ್ರೆಂಡ್ಸ್. ಯಾಕೆ ಅಂದರೆ ನಿಮಗೆ ಇಲ್ಲಿ ನೋಡಿ, ಕ್ವಶ್ಚನ್ ಯೂನಿಟ್ ಡಿಜಿಟ್ 6 ಇದ್ದರೆ ಇಲ್ಲಿ ಆನ್ಸರ್ ಯೂನಿಟ್ ಡಿಜಿಟ್ 6 ಆಗುತ್ತೆ. ಬಟ್ ಸ್ಕ್ವೇರ್ ರೂಟಲ್ಲಿ ಇಲ್ಲಿ ನಿಮಗೆ ಒಂದೇ ಪಾಸಿಬಿಲಿಟಿ ಇರುತ್ತೆ, ಅಲ್ಲಿ ನಿಮಗೆ ಸ್ಕ್ವೇರ್ ರೂಟಲ್ಲಿ ಎರಡೆರಡು ಪಾಸಿಬಿಲಿಟಿ ಬರ್ತಿತ್ತು. ಅದಕ್ಕೆ ಸ್ಕ್ವೇರ್ ರೂಟ್ಗಿಂತ ಕ್ಯೂಬ್ ರೂಟ್ ಕಂಡುಹಿಡಿಯೋದು ಬಹಳ ಈಸಿ. ಓಕೆ, ಈ ಟೇಬಲ್ನ ನೋಡಿ ಎಕ್ಸಾಂಪಲ್ ನೋಡಿ. ಇಲ್ಲಿ ಕ್ವಶ್ಚನ್ ಯೂನಿಟ್ ಡಿಜಿಟ್ 7 ಇದೆ ಅಂದರೆ, ಫಾರ್ ಎಕ್ಸಾಂಪಲ್ ಯಾರಾದರೂ ನಿಮಗೆ 27 ಕ್ಯೂಬ್ ಕಂಡುಹಿಡಿಯಿರಿ ಅಂತ ಕೇಳಿದರೆ, ಇಲ್ಲಿ ನೋಡಿ ಕ್ವಶ್ಚನ್ ಯೂನಿಟ್ ಡಿಜಿಟ್ 7 ಇದೆಯಾ, ಆನ್ಸರ್ ಯೂನಿಟ್ ಡಿಜಿಟ್ 3 ಆಗುತ್ತೆ. ಅದನ್ನೇ ನಾನಿಲ್ಲಿ ಬರೆದಿದ್ದೀನಿ. ಓಕೆ, ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಬನ್ನಿ ನಾವು ಡೈರೆಕ್ಟಾಗಿ ಕ್ವಶನ್ಸ್ ಸಾಲ್ವ್ ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಕ್ವಶನ್, 1 3 2 6 5 1 ಈ ಥರ ಬರೆದ್ರೆ ಸ್ಕ್ವೇರ್ ರೂಟ್, ಹೌದಾ? ಹೀಗೆ ಬರೆದ್ರೆ ಕ್ಯೂಬ್ ರೂಟ್, ಕರೆಕ್ಟಾ? ನೋಡಿ, ಲಾಸ್ಟ್ ಡಿಜಿಟ್ ಏನಿದೆ, 1 ಇದೆ. ಅದಕ್ಕಿಂತ ಮುಂಚೆ ನಾನು ನಿಮ್ಗೇನು ಹೇಳಿದ್ದೆ, ರೈಟ್ ಸೈಡಿಂದ ಬನ್ನಿ, ಸ್ಕ್ವೇರ್ ರೂಟಲ್ಲಿ ಎರಡೆರಡು ಡಿಜಿಟನ್ನು ಪಾರ್ಟಿಷನ್ ಮಾಡಿ ಅಂತ ಹೇಳಿದ್ದೆ, ಗ್ರೂಪ್ ಮಾಡಿ ಅಂತ. ಈಗ ರೈಟ್ ಸೈಡಿಂದ ಬನ್ನಿ, ಯಾಕಂದರೆ ನಾವು ಕ್ಯೂಬ್ ರೂಟ್ ಮಾಡ್ತಿದ್ದೀವಿ, ಅದಕ್ಕೆ 3 ಡಿಜಿಟನ್ನು ಗ್ರೂಪ್ ಮಾಡ್ಕೊಳ್ಳಿ. ಅದ್ರ ಮುಂದೆ ಎಷ್ಟು ಡಿಜಿಟ್ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಲಾಸ್ಟ್ ಯೂನಿಟ್ ಡಿಜಿಟ್ ಬಂದು 1 ಇದೆ. 1 ಯೂನಿಟ್ ಡಿಜಿಟ್ ಆಗಿದ್ದರೆ ನಿಮ್ಮ ಆನ್ಸರ್ ಯೂನಿಟ್ ಡಿಜಿಟ್ ಕೂಡ 1 ಆಗಿರುತ್ತೆ. ನೆಕ್ಸ್ಟ್ ಈ ಸಂಖ್ಯೆ ಕಂಡುಹಿಡಿಬೇಕು, ಹೌದಾ? 132 ಇದು ಯಾವ ಕ್ಯೂಬ್ ನಡುವೆ ಬರುತ್ತೆ? ಅದಕ್ಕೆ ನಿಮ್ಗೆ ಹೇಳಿದ್ದು 1ರಿಂದ 10 ತನಕ ಕ್ಯೂಬನ್ನು ಬಹೆಟ್ ಮಾಡಿ ಇಟ್ಕೊಳ್ಬೇಕು. 132 ಯಾವುದ್ರ ಮಧ್ಯೆ ಬರುತ್ತೆ ನೋಡಿ, 5 ಕ್ಯೂಬ್ 125, 6 ಕ್ಯೂಬ್ 216, ಹೌದಾ? ಇದೆರಡರ ಮಧ್ಯೆ ಬರುತ್ತೆ. 5 ಕ್ಯೂಬ್ ಮತ್ತು 6 ಕ್ಯೂಬ್ ಮಧ್ಯೆ ಬರುತ್ತೆ. ಇದು ಕಡಿಮೆ ಇರೋದನ್ನು ತಗೊಳ್ತೀನಿ. 51 ಈಸ್ ಯುವರ್ ಆನ್ಸರ್. ಇದರ ಆನ್ಸರ್ ಬಂದುಬಿಟ್ಟು 51. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್, ಕ್ಯೂಬ್ ರೂಟ್ ಆಫ್ 80437. ರೈಟ್ ಸೈಡಿಂದ ಬನ್ನಿ, ಫಸ್ಟ್ 3 ಡಿಜಿಟನ್ನು ಕ್ಯೂಬ್ ಮಾಡ್ತಿದ್ವಿ, ಅದಕ್ಕೆ 3 ಡಿಜಿಟ್. ಸ್ಕ್ವೇರ್ ಇದ್ದರೆ ಎರಡೆರಡು ಡಿಜಿಟನ್ನು ಗ್ರೂಪ್ ಮಾಡಬೇಕು. ಪಾರ್ಟಿಷನ್ ಮಾಡ್ಕೊಳ್ಳಿ ಬೇಕಿದ್ರೆ. ಇದರ ಮುಂದೆ ಎಷ್ಟಿದೆ ನೀವು ಯೋಚನೆ ಮಾಡಬೇಡಿ. 7 ಯೂನಿಟ್ ಡಿಜಿಟ್ ಇದ್ದರೆ 3 ಬರುತ್ತೆ ಅಲ್ವಾ ಆನ್ಸರಲ್ಲಿ? ಕರೆಕ್ಟ್, 3. ಈ ಸಂಖ್ಯೆ ಕಂಡುಹಿಡಬೇಕು, ಹೌದಾ? 804 ಯಾವುದ್ರ ಮಧ್ಯೆ ಬರುತ್ತೆ ಕ್ಯೂಬ್? 9 ಕ್ಯೂಬ್ ಮತ್ತು 10 ಕ್ಯೂಬ್ ಮಧ್ಯೆ, ಕರೆಕ್ಟಾ? 9 ಕ್ಯೂಬ್ ಮತ್ತು 10 ಕ್ಯೂಬ್ ಮಧ್ಯೆ ಬರುತ್ತೆ. ಕಡಿಮೆ ಇರೋದನ್ನು ತಗೊಳ್ಳಿ. 93 ಈಸ್ ಯುವರ್ ಆನ್ಸರ್. ಹೇಗಿದೆ ಮೆಥಡ್ ಫ್ರೆಂಡ್ಸ್? ಭಾಳ ಫಾಸ್ಟಾಗಿ ಬರ್ತಿದೆ ಆನ್ಸರ್ಸು. ನೆಕ್ಸ್ಟ್ ಎಕ್ಸಾಂಪಲ್, ಕ್ಯೂಬ್ ರೂಟ್ ಆಫ್ 328509. ನಂಬರ್ ನೋಡ್ಲಿಕ್ಕೆ ದೊಡ್ಡದಿದೆ. ಕೆಲವರು ಕ್ವಶನ್ ನೋಡಿದ ತಕ್ಷಣ ಹೆದರ್ಕೊಬಿಡ್ತೀರಿ ಎಕ್ಸಾಮ್ಸಲ್ಲಿ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಈ ಮೆಥಡ್ ಕಲಿತ್ರೆ ನೀರು ಕುಡಿದಷ್ಟು ಸುಲಭ ನಿಮಗೆ ಕ್ಯೂಬ್ ರೂಟ್ ಕಂಡುಹಿಡಿಯೋದು. ಫಸ್ಟ್ ಲಾಸ್ಟಿಂದ ರೈಟ್ ಸೈಡಿಂದ 3 ಡಿಜಿಟ್ ಪಾರ್ಟಿಷನ್ ಮಾಡಿಕೊಂಡೆ. 9 ಲಾಸ್ಟ್ ಯೂನಿಟ್ ಡಿಜಿಟ್ ಏನು ಬರುತ್ತೆ? ತಲೆಯಲ್ಲೇ ಇರಬೇಕು ಇದನ್ನೆಲ್ಲ. ಓಕೆ, 9ಗೆ 9 ಬರುತ್ತೆ. ಇಲ್ಲಿ ಈ ಡಿಜಿಟ್ ಕಂಡುಹಿಡಬೇಕು. ಈಗ ನಿಮಿಷ, ಕರೆಕ್ಟಾ? ಈಕ್ವಲ್ ಟು, ಈಗ ನೆಕ್ಸ್ಟ್ 328 ಇದೆ. 328 ಯಾವುದ್ರ ನಡುವೆ ಬರುತ್ತೆ? 6 ಕ್ಯೂಬ್ ಇದೆರಡರ ಮಧ್ಯೆ ಬರುತ್ತೆ. 6 ಕ್ಯೂಬ್ 216, 7 ಕ್ಯೂಬ್ 343 ಇದೆರಡರ ಮಧ್ಯೆ ಬರುತ್ತೆ, ಹೌದಾ? ಕಡಿಮೆ ಇರುತ್ತೆ ತಗೊಳ್ಳಿ. 69 ಈಸ್ ಯುವರ್ ಆನ್ಸರ್. ಚೆಕ್ ಮಾಡಿ, ಹೌದಾ? ಓಕೆ, ಅಲ್ಲಿಗೆ ಇವತ್ತಿನ ನನ್ನ ಏನು
ಏಮಿತ್ತೋ ನಿಮಗೆ ಕ್ಯೂಬ್ ರೂಟ್ ಹೇಳ್ಕೊಡ್ಬೇಕಂತ ಅದು ಕಂಪ್ಲೀಟ್ ಆಯಿತು. ಈಗ ನಾನು ನಿಮಗೊಂದು ಟಿಪ್ಸ್ ಹೇಳ್ಕೊಡ್ಬೇಕಂತ ಇದ್ದೀನಿ. ಎಲ್ಲ ಪೋಷಕರಿಗೆ ನನ್ನ ವಿನಂತಿ ಏನಂದರೆ, ನಿಮಗೆ ಈ ವಿಡಿಯೋ ಹೆಲ್ಪ್ ಆಗದೆ ಇರ್ಬೋದು, ಬಟ್ ನಿಮ್ಮ ಮಕ್ಕಳಿಗೆ ಖಂಡಿತ ಹೆಲ್ಪ್ ಆಗುತ್ತೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆಲ್ಲ ಈ ವಿಡಿಯೋ ನೋಡಲಿಕ್ಕೆ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಇಷ್ಟ ಆದರೆ. ಓಕೆ, ಎಲ್ಲ ಡಿಗ್ರಿ ಮುಗಿಸಿರೋ ಹುಡುಗರು ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ, ದಯವಿಟ್ಟು ಈ ಮೆಥಡನ್ನು ಅಳವಡಿಸ್ಕೊಳ್ಳಿ. ಸುಮ್ಮನೆ ವಿಡಿಯೋ ನೋಡೋದು ಮತ್ತು ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಿದ್ರೆ ಎಲ್ಲೂ ಉಪಯೋಗ ಆಗಲ್ಲ. ಎಲ್ಲ ಮಕ್ಕಳಿಗೆ 8ನೇ ಕ್ಲಾಸ್ ಮಕ್ಕಳು, 9, 10ನೇ ಕ್ಲಾಸ್ ಮಕ್ಕಳಿಗೆಲ್ಲ, ಸರ್ ಇದೆಲ್ಲ ಯಾಕೆ ಸರ್ ನಮಗೆ ಕೇಳಲ್ಲ ಎಕ್ಸಾಮ್ಸಲ್ಲಿ, ನಾವು ಎಕ್ಸಾಮ್ಸಲ್ಲಿ ಸಿಲೆಬಸ್ಸಲ್ಲಿರೋದನ್ನೇ ಓದಿ ಪಾಸ್ ಮಾಡ್ತೀವಿ ಸರ್. ಹೌದಪ್ಪ, ನೀವೆಲ್ಲ ಸಿಲೆಬಸ್ಸಲ್ಲಿ ಇರೋದನ್ನು ಓದಿ ಪಾಸ್ ಮಾಡ್ತೀರಾ, ನಿಮ್ಮ ಮಾರ್ಕ್ಸ್ ಮೇಲೆ ಜಾಬ್ ಸಿಗಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ರೆ ಮಾತ್ರ ಜಾಬ್ ಸಿಗೋದು ಈಗಿನ ಕಾಲದಲ್ಲಿ. ಅದಕ್ಕೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಏನು ಹೇಳ್ತೀನಿ, ನಿಮಗೆ ರಜದಲ್ಲಿದ್ದಾಗ, ಬಸ್ಸಲ್ಲಿ ಹೋಗುವಾಗ, ಯಾವಾಗಲೂ ಫ್ರೀ ಇದ್ದಾಗ ಈ ವೀಡಿಯೋಸನ್ನು ನೋಡಿ ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡಬೇಕು. MTR ಅಂತ ಹೇಳ್ತಾರೆ. MTR ಅಂದರೆ ಏನು ಸರ್ ಅಂತ ಕೇಳ್ಬೋದು ನೀವು. ಸಾಂಬಾರ, ಪುಳಿಯೋಗರೆನಾ? ಅಲ್ರಪ್ಪ, MTR ಅಂದರೆ ಮಲ್ಟಿಪಲ್ ಟೈಮ್ ರಿವಿಷನ್. ನೀವು ಯಾವುದೇ ಕಾನ್ಸೆಪ್ಟನ್ನು ಕಲಿಯುವಾಗ ಸುಲಭ ಅನಿಸುತ್ತೆ, ಬಟ್ ಅದನ್ನು ನಿಮಗೆ ನಿಜವಾಗ್ಲೂ ಸುಲಭ ಅನಿಸುತ್ತೆ ನೋಡಬೇಕಾದ್ರೆ, ಮಾಡಬೇಕಾದ್ರೆಲ್ಲ. ಬಟ್ ನೀವು ಅದನ್ನು ರಿವಿಷನ್ ಮಾಡದಿದ್ರೆ ಆ ಸುಲಭವಾಗಿರೋ ಮೆಥಡ್ ಕೂಡ ನಿಮ್ಮ ತಲೆಯಲ್ಲಿ ಉಳಿಯಲ್ಲ. ಆವಾಗ ನೀವು ಎಕ್ಸಾಮಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ. ಯಾರ್ಯಾರು ಹೈಸ್ಕೂಲಲ್ಲಿ PUC ಇದ್ದೀರಾ, ನಿಮಗೆ ಇನ್ನೂ 5-6 ವರ್ಷ ಇದೆ ಕಾಂಪಿಟೇಟಿವ್ ಎಕ್ಸಾಮ್ನ ಫೇಸ್ ಮಾಡಲಿಕ್ಕೆ. 5-6 ವರ್ಷದಿಂದನೂ ನೀವು ಈ ಮೆಥಡನ್ನು ನೋಡಿದರೆ ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗಿರುತ್ತೆ. ಆವಾಗ ನೀವು ಬೇರೆಯವ್ರಿಗಿಂತ 1 ಸ್ಟೆಪ್ ಮುಂದಿರ್ತೀರ. ಈಗ ಕೆಲವರೆಲ್ಲ ಡಿಗ್ರಿ ಮುಗಿಸಿ ಈಗ ಕಲಿತಾ ಇದ್ದಾರೆ ಸ್ಕ್ವೇರ್ ರೂಟ್ ಮಾಡೋದು ಹೇಗೆ, ಕ್ಯೂಬ್ ರೂಟ್ ಮಾಡೋದು ಹೇಗೆ, ರೈಲ್ವೆ ಬ್ಯಾಂಕಿಂಗ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡಲಿಕ್ಕೋಸ್ಕರ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು. ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ಗ್ರೇಟೆಸ್ಟ್ ಕ್ರಿಕೆಟರ್ಸ್ ಅನ್ಸ್ಕೊಂಡಿರೋ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, MS ಧೋನಿ ಆಗಿರ್ಬೋದು. ಇವರೆಲ್ಲ 100, 150, 200 ODI ಮ್ಯಾಚಸ್ ಆಡಿದ ಮೇಲೆ ಕೂಡ ನಾಳೆ ಅವ್ರದ್ದು ಫಾರ್ ಎಕ್ಸಾಂಪಲ್ 201ನೇ ಮ್ಯಾಚ್ ಆಡ್ಲಿಕ್ಕೆ ಹೋಗ್ತಿದ್ದಾರೆ ಅಂತ ಮಾಡಿ. ಸಚಿನ್ ಹಿಂದಿನ ದಿನ ನೆಟ್ ಪ್ರಾಕ್ಟೀಸ್ ಮಾಡೇ ಅವ್ರು ಫೀಲ್ಡಿಗೆ ಇಳಿತಾರೆ ಹೊರತು, ನಾನು 200 ಮ್ಯಾಚ್ ಆಡಿದ್ದೀನಿ, 500 ಮ್ಯಾಚ್ ಆಡಿದ್ದೀನಿ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಹೋಗಿ ಯಾರು ಬ್ಯಾಟಿಂಗ್ ಮಾಡಲ್ಲ. ಅದೇ ಥರ ನೀವೆಷ್ಟೇ ಕಲಿತ್ರೂ ಕೂಡ ರಿವಿಷನ್ ಮಾಡ್ತಾನೆ ಇರಬೇಕು ಟೈಮ್ ಸಿಕ್ಕಾಗೆಲ್ಲ. ಕಾಂಪಿಟೇಟಿವ್ ವರ್ಲ್ಡಲ್ಲಿ ನೀವು ಗೆಲ್ಲಬೇಕಂದ್ರೆ ರಿವಿಷನ್ ಮಾಡಬೇಕು, ಎಫರ್ಟ್ ಹಾಕಬೇಕು ಅಲ್ವಾ ಫ್ರೆಂಡ್ಸ್? ಒಂದು ಕೋಟ್ ಅಂದರೆ ಏನು, ಒಂದು ಗಾದೆ ಮಾತು ಎಲ್ಲೋ ಓದಿದ್ದೆ, ಯಾರೋ ಹೇಳಿದರು, ಯಾರಂತೂ ಕರೆಕ್ಟಾಗಿ ನೆನಪರ್ತಾ ಇಲ್ಲ, ಬಟ್ ಕೋಟ್ ಮಾತ್ರ ನನಗೆ ನೆನಪಿದೆ. ಗಾದೆ ಮಾತ್ರ ಏನಂದರೆ, ಅನಕ್ಷರಸ್ಥರು ಯಾರು ಅಂದರೆ ಓದಲಿಕ್ಕೆ ಬರೀಲಿಕ್ಕೆ ಬರದೇ ಇರೋರು ಅನಕ್ಷರಸ್ಥರು ಅಲ್ಲ. ಯಾರು ತುಂಬ ಓದಿಬಿಟ್ಟು ಓದಿದ್ದನ್ನೆಲ್ಲ ಮರೆತು ಮುಂದೆ ಹೊಸದನ್ನು ಏನು ಕಲೀಲಿಕ್ಕೆ ಹಂಬಲಿಸಿಲ್ವೋ ಅವರೇ ಅನಕ್ಷರಸ್ಥರು ಅಂತ. ಇವರು ಗ್ರೇಟ್ ಇಂಗ್ಲೀಷ್ ಪೋಯೆಟ್. ಅವ್ರ ಹೆಸರು ನೆನಪಿಗೆ ಬರ್ತಾ ಇಲ್ಲ, ಬಟ್ ಈ ಮಾತನ್ನು ಡಾಕ್ಟರ್ PM ಹೆಗಡೆ ಅವರು ಒಂದು ವಿಡಿಯೋದಲ್ಲಿ ಹೇಳಿದರು. ಅದನ್ನು ನಾನು ನೋಡಿ ನಿಮಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಈ ವಿಡಿಯೋನ ತಲುಪಿಸಿ. ಧನ್ಯವಾದಗಳು. ಶುಭ ದಿನ.